ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಒಂದೆರಡು ಸಾಕು. ಸ್ವಲ್ಪ ಟೈಮ್ ಇದ್ರೆ ಹರಿ ಓಂ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಆಫ್ ಕರ್ನಾಟಕ ಸೋಪಡಿಕ ವಲಯ ದೇವನಹಳ್ಳಿ ಶಾಖೆ ವತಿಯಿಂದ ಎಲ್ಲ ಯೋಗ ಬಂಧುಗಳು ಸಾಧು ಸಂತರ ಒಂದು ಸೇವೆಯಲ್ಲಿ ಸಮಿತಿ ಮುಂದುವರಿತಾ ಇದೆ. ನಮ್ಮ ಪ್ರಾಚಾರ್ಯರಾದ ಆರ್ ರಾಮಕೃಷ್ಣನವರ ಒಂದು ಅವ್ರ ಕೃಪಾ ಆಶೀರ್ವಾದದೊಂದಿಗೆ ನಮ್ಮ ಸುತ್ತಮುತ್ತಲಲ್ಲಿ ಗುರುಜಿಗಳಾದಂತಹ ಪರಶುರಾಜ ಗುರುಜಿ ಅವರು ಪುರಂದರದಾಸರಿಗಿಂತ ನಮಗೆ ಒಂದು ವಲಯಗಳನ್ನು ಕಟ್ಟಿ ಅದರೊಂದು ಅರ್ಥವನ್ನು ತಿಳಿಸೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನಾರೋಗ್ಯ, ಕಷ್ಟ, ಮುಪ್ಪು, ಸಾವು ಇವು 4 ಬಂದೇ ಬರ್ತದೆ. ಅದರ ಜೊತೆಯಲ್ಲಿ ಹಸಿರೆಲೆ ಆಗಿ ಹಣ್ಣೆಲೆ ಆಗೋದಕ್ಕಿಂತ ಮುಂಚೆ, ದೀಪ ಆರೋದಕ್ಕಿಂತ ಮುಂಚೆ, ಮಠ ಮಂದಿರಗಳು ಬಿದ್ದೋಗೋದಕ್ಕಿಂತ ಮುಂಚೆ, ಹೂ ಅರಳಿ ಬಾಡೋದಕ್ಕಿಂತ ಮುಂಚೆ ಅವೇನು ಕೊಟ್ಟು ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಹೂ ಆಡ್ತಾನೆ ಅದೆಷ್ಟು ಸುಗಂಧ ಕೊಟ್ಟಿರ್ತದೆ. ದೀಪ ಆರೋದಕ್ಕೆ ಮುಂಚೆ ಎಷ್ಟೋ ಜನ ಬೆಳಕನ್ನು ಕೊಟ್ಟಿರ್ತದೆ. ಮಠ ಮಂದಿರಗಳಲ್ಲಿ ಸಾಧು ಸಂತರು ಕಟ್ಟಿ ನಮ್ಮಂಥವ್ರಿಗೆ ಆರೋಗ್ಯ, ಆನಂದ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಎಷ್ಟೋ ಜನ ಮಾಡಿ ಹೋಗ್ಬಿಡ್ತಾರೆ. ಬಟ್ ಅವ್ರು ಕೊಟ್ಟಂಥದ್ದನ್ನು ನಾವು ನೆನೆಸ್ಕೊಂಡು ಅದು ಆರೋಗ್ಯವಾಗಿ ಆನಂದವಾಗಿದೆಯಲ್ಲ, ಅದಕ್ಕಿಂತ ದೊಡ್ಡದು ಮತ್ತೊಂದು. ನಾವು ಹೇಳ್ತಾ ಇರ್ತೀವಿ, ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯ ದೊಡ್ಡದು, ಆಸ್ತಿ ದೊಡ್ಡದಲ್ಲ, ಆರೋಗ್ಯ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು. ಹಾಗೆ ನಾವು ಕಾಲು ಬೀಳೋದು ದೊಡ್ಡದಲ್ಲ, ಸಮಯ ಸಂದರ್ಭ ಇದ್ದಾಗ ಕಾಣಿಕೆ ಕೊಡೋದು ಸಹ ನಾವು ರೂಢಿಸ್ಕೊಬೇಕು ಅನ್ನೋ ಒಂದು ವಿಚಾರವನ್ನು ಅಂದ್ಕೊಂಡಿದ್ದು, ಈ ಒಂದು ಪರಂಪರೆಯನ್ನು ಉಳಿಸ್ಬೇಕು, ಈ ಧರ್ಮವನ್ನು ಉಳಿಸ್ಬೇಕು ಅಂತ ಸಾಧು ಸಂತರಿರೋದ್ರಿಂದಲೇ ಇವತ್ತು ನಾವೇನಾದರೂ ಹಿಂದೂಗಳು ಇವತ್ತು ಇಷ್ಟೊಂದು ಧೈರ್ಯವಾಗಿ ಇದ್ದೀವಿ ಅಂದರೆ ಇಂಥ ಸಾಧು ಸಂತರು ಇರೋದ್ರಿಂದ. ಎಲ್ಲ ನಾವು ನಮ್ಮದೇ ಸಂಸಾರ ಬೇಕಾಗಿರ್ತೀವಿ, ಯಾವುದೇ ಒಂದು ಸಂಸಾರ ಇಟ್ಕೊಳ್ತೀವಿ, ಸಮಾಜನೇ ಒಂದು ಸಂಸಾರ ಅಂದ್ಬಿಟ್ಟು ಅದನ್ನೇ ಮುಗಿಸ್ತಾ ಇದ್ದಾರೆ. ಹಾಗಾಗಿ ಮುಖ್ಯವಾಗಿ 4 ಗುಣಗಳು. ಯಾವ ಋಣ ಅಂದರೆ ತಂದೆ ತಾಯಿ ಋಣ ಒಂದು, ಗುರುಗಳ ಋಣ ಒಂದು, ಸಮಾಜದ ಋಣ ಒಂದು, ಧರ್ಮದ ಋಣ ಒಂದು. ಈ 4 ಋಣಗಳನ್ನು ನಾವು ಕನಿಷ್ಠ ಪೂರ್ತಿ ತೀರ್ಸೋಕ್ಕಾಗಲ್ಲ. ಕನಿಷ್ಠ ಸೌಜನ್ಯಕ್ಕಾದ್ರೂ ನಾವು ತೀರ್ಸಿಲ್ಲ ಅಂದರೆ ಈ ಸಮಾಜದಲ್ಲಿ ನಾವು ಹುಟ್ಟಿರೋದೇ ಬೇಕಾಗ್ತಿದೆ ಅಂಥ ಸಂದರ್ಭದಲ್ಲಿ. ಯಾಕೆಂದರೆ ಈ ಅರಿವನ್ನು ಮೂಡಿಸೋಂಥ ಕೆಲಸ ಎಲ್ಲ ಕಡೆ ನಾವು ಮಾಡಬೇಕು. ಗೊತ್ತಿದ್ದಾಗೆ ನಾವು ಅಲ್ಲಿ ಇಷ್ಟು ಮಾಡೋದು. ಈಗ ವಿನಯನ ಬಂದು ನನಗೆ ಟಿ ವಿ ಒಂದು ಮಾತಾಡೋಣ, ಇದೇ ಪರಿಸ್ಥಿತಿ, ಸಡನ್ನಾಗಿ ಅಲ್ಲೇ ಒಂದು ಡಿಸಿಷನ್ ತಗೊಂಡು, ಹೌದು ನಾವು ಅಟ್ಲೀಸ್ಟು ನಮಗಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಸೇವೆ ಮಾಡೋಂಥವ್ರಿಗೆ ಅಡಿಲ್ ಸೇವೆ ಮಾಡೋಂಥ ಕೆಲಸ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಿದಾಗ ಸುಮಾರು ನಿಜವಾಗ ನನಗೆ ಖುಷಿ ಆಗ್ತದೆ. ವಾಲಂಟಿಯರ್ ಕೆಲವರು ಹೆಸರುಗಳು ಸಹ ಕೊಡ್ತೀರ, ಅಣ್ಣ ನನ್ನ ಹೆಸರು ಮಾತು ಹೇಳ್ಬೇಕಣ್ಣ, ದಯವಿಟ್ಟು ಅವರೊಂದು ಬೇಗ ಗುಣಮುಖರಾಗಲೇನ ಅಂತ ಹೇಳಿ ಆ ಕೊಟ್ಟಂದ್ರೆ ನನ್ನ ನಿಜವಾಗ ಹೃದಯ ಸಾಕಪ್ಪ ಅಂತ. ನಾವು ಕೇಳಿಲ್ಲ ಅಂದರೆ ಯಾವುದೂ ಬರ್ತಾನೆ ಇಲ್ಲ. ಕೆಲವು ಸಂದರ್ಭದಲ್ಲಿ ಅದನ್ನು ಕೇಳೋಂಥ ಅವಕಾಶವನ್ನು ನಾವು ಮಾಡ್ಕೊಬೇಕು ಅನ್ನೋ ವಿಚಾರನ ಈ ಸಂದರ್ಭದಲ್ಲಿ ಹೇಳ್ತಾ, ನಿಜವಾಗೂ ಈಗ ಇಲ್ಲ ಅಂದಿದ್ರೆ ನಮ್ಗೆ ಎನರ್ಜಿನೇ ಬರಲ್ಲ. ಇವಾಗ ಹಾಸ್ಪಿಟ್ಲಿಗೆ ಅಂತ ಹೋಗ್ತೀವಿ, ಅಲ್ಲಿ ಆರೋಗ್ಯಕ್ಕಿಂತ ಹಣ ಕಿತ್ಕೊಳ್ಳೋದೇ ಆಗ್ತದೆ. ಆಮೇಲೆ ಗುರುಗಳು ನಿನ್ನೆ ಫೋನ್ ಮಾಡಿ ಹೇಳಿದರು, ಅವರಿಗೆ ನೋಡಿ ಒಂದು ರೇಷನ್ ಕಾರ್ಡ್ ಮಾಡಿಸಿದ್ರೆ ಇವತ್ತು ಇದ್ದವರೆಲ್ಲ ಮಾಡಿಸ್ಕೊಂಡು ತಿಂತಿದ್ದಾರೆ. ಅದಂತ ಇವತ್ತು ನಮ್ಮ ಮೋದಿಜಿ ಇಲ್ಲಿ ನೆನೆಸ್ಕೊಬೇಕ್ರಿ, ಆಯುಷ್ಮಾನ್ ಕಾರ್ಡ್ ಮಾಡಿ ಇವತ್ತು 5 ಲಕ್ಷ ಹಣ ಬಡ ಬುದ್ಧರಿಗೆ ಎಂಥ ಕಾಯಿಲೆ ಬರಲಿ, ಎಂಥ ಹಾಸ್ಪಿಟ್ಲಿಗಾಗಲಿ ಆ ಕಾರ್ಡನ್ನು ತೋರಿಸಿದ್ರೆ ಉಚಿತ ಸೇವೆ ಮಾಡ್ತಾರೆ. ಗುರುಜಿಗಾರಿಲ್ಲ. ಅದಕ್ಕೂ ಒಂದು ರೀಸನ್ ಅಂದರೆ ನೋಡಿ, ಈ ಥರ ಸೇರ್ತಿದ್ರೆ ಒಂದು ರೇಷನ್ ಕಾರ್ಡ್ ಆಗಬೇಕಾದ್ರೆ ಒಂದು ಕುಟುಂಬ ಇರಬೇಕಾದ್ರೆ ಕನಿಷ್ಠ 1+1 ಆದರೂ ಇರಬೇಕಾದ್ರೆ ಅದು ಇಲ್ಲ. ನಾನು ಗುರುಜಿ ಹತ್ರ, ಗುರುಜಿ ನಿಮ್ಮವ್ರದ್ದು ಯಾರೋ ಇಲ್ಲ ಬೇಡ, ಅವ್ರು ನಿಜವಾಗ ನನಗೆ ಎಷ್ಟು ಹೃದಯ ಆಗಿದ್ದಾರೆ, ನಾ ಇಷ್ಟು ನಮ್ಮ ಕುಟುಂಬದವ್ರು ಯಾರು ಬೇಡ, ನನಗೆ ಸಾಧು ಸಂತ ಜ್ಞಾನವನ್ನು ಹುಡುಕಿ ಅದನ್ನು ಸೇರಿಸಿ ಏನೋ ಮಾಡಿಸ್ಕೊಡಿ ಅಂತ. ಅಂದರೆ ಅವ್ರ ಮನಸ್ಸು ಹೇಗಿದೆ ಇದನ್ನು ಗೊತ್ತಾಗಬೇಕು ಅನ್ನೋದೇ ನಾನು. ಆಮೇಲೆ ಆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಬಂದು ಕೊನೆಗೆ ಫೈನಲ್ ಡಿಸಿಷನ್ ಆಯುಷ್ಮಾನ್ ಕಾರ್ಡ್ ಇದೆ ಅಂತ ಕೇಳಿದ್ರು. ಅಂತ ದೇವರು ಯಾರು ರೂಪದಲ್ಲಿ ಬಂದು, ಹೌದು ಗುರುಜಿ ಇವ್ರು ಆಯುಷ್ಮಾನ್ ಕಾರ್ಡ್ ಇದೆ ಅಂತ. ರೇಷನ್ ಕಾರ್ಡ್ ಇದ್ರೇ ಆಯುಷ್ಮಾನ್ ಕಾರ್ಡ್ ಆಗೋದು. ಇದನ್ನು ತಿಳ್ಕೊಬೇಕಂದ್ರೆ ಸೇವೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾನು ಸಿದ್ದೇಶ್ವರ ಸ್ವಾಮೀಜಿ ಕೇಳಿದ್ದೆ. ಅವರೊಂದು ಆಧಾರ್ ಕಾರ್ಡ್ ಇಲ್ಲಂತೆ, ಒಂದು ವೋಟರ್ ಕಾರ್ಡ್ ಇಲ್ಲಂತೆ, ಪಾಸ್ಪೋರ್ಟ್ ಆಗಿತ್ತಂತೆ. ನೆಕ್ಸ್ಟ್ ಈ ಗುರುಜಿದೆ ಆಯುಷ್ಮಾನ್ ಕಾರ್ಡೇ ಇಲ್ಲ ಅನ್ನೋದು ಆಯುಷ್ಮಾನ್ ಕಾರ್ಡ್ ಇದೆ ಅಂತ ಬಂದು ಯಾರು ಹೇಳಿದ್ರು ಗುರುಜಿ ಅಂತ ಹೇಳ್ತಾರೆ. ಅಂದರೆ ಆ ಸೇವೆಗೆ ಎಷ್ಟು ಶಕ್ತಿ ಇದೆ ಅಂತ ನಾನು ಯಾಕೆ ಮಾತಾಡ್ತೀನಿ ಅಂದರೆ ಅರಿವು ಮೂಡಿಸ್ಬೇಕು. ಸತ್ಯಕ್ಕೆ ಕಾಲ ಇದೆ, ಧರ್ಮಕ್ಕೆ ಕಾಲ ಇದೆ, ಇಲ್ಲ 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 ಅಂತ ನಾವು ಒಂದು ಕಡೆ ಇರೋದನ್ನು ಬಿಟ್ಟು, ಅಂದರೆ ಎಲ್ಲೋ ಒಂದು ಕಡೆ ಭಗವಂತ ಆ ಶಕ್ತಿಯ ರೂಪದಲ್ಲಿ ಇರ್ತಾನೆ. ಹಾಗಾಗಿ ಸೇವಾ ಮನೋಭಾವನೆಯನ್ನು ನಾವೆಲ್ಲ ಮೂಡಿಸ್ಕೊಳ್ಳೋಣ.
ಇಂಥ ಸಾಧು ಸಂತರ ಕೈಲಾದ ಅರಿವು ಸೇವೆಯನ್ನು ನಾವು ಮಾಡೋಂಥದ್ದನ್ನ ಜೋಡಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರೂ ಮಾತನ್ನು ಜೈ ಹಿಂದ್.